ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೆಂಪು ನೆಲದಲ್ಲಿ ಮತ್ತೆ ಮೊಳಗಲಿದ ರೈತರ ಹೋರಾಟ. 2025ಕ್ಕೆ ಕೃಷ್ಣಾ ನದಿ ನೀರು ಪಾಲು ಕೇಳಲು ಹೋರಾಟಕ್ಕೆ ಮುಂದಾಗಿ ಡಾಕ್ಟರ್ ಅನಿಲ್ ಕುಮಾರ್ ಆವುಲಪ್ಪ. ಹೋರಾಟದ ನೆಲೆಯಾಗಿರುವ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಕೃಷ್ಣಾ ನದಿ ನೀರಿನ ಪಾಲನ್ನು ಪಡೆಯಲು ಸಂಘಟನಾತ್ಮಕ ರೀತಿಯಲ್ಲಿ 2025ಕ್ಕೆ ಬಲಿಷ್ಠ ಹೋರಾಟವನ್ನು ಕಟ್ಟಿ ಶಾಶ್ವತ ನೀರಾವರಿ ಪರಿಹಾರವನ್ನು ಪಡೆಯಬೇಕು ಎಂದು ಸಿಪಿಐ ಮುಖಂಡ ಡಾಕ್ಟರ್ ಅನಿಲ್ ಕುಮಾರ್ ತಿಳಿಸಿದರು. ಬಾಗೇಪಲ್ಲಿ ಪಟ್ಟಣದ ಬಿಸಿಎಂ ಹಾಸ್ಟೆಲ್ ಸಮೀಪವಿರುವ ಸ್ತೂಪಗಳ ಬಳಿ ಬುಧವಾರ ಸಿಪಿಎಂ ಪಕ್ಷದ ವತಿಯಿಂದ 44ನೇ ಹುತಾತ್ಮರ ದಿನಾಚರಣೆ ಆಚರಿಸಲಾಯಿತು. ಈ ವೇಳೆ ಸಿಪಿಎಂ ಪಕ್ಷದ ಮುಖಂಡ ಡಾಕ್ಟರ್ ಅನಿಲ್ ಕುಮಾರ್ ಮಾತನಾಡಿ, 1980 ಆಗಸ್ಟ್ 7ರಂದು ನವಲಗುಂದ ರೈತರ ಹೋರಾಟವನ್ನು ಬೆಂಬಲಿಸಿ ಬಾಗೇಪಲ್ಲಿ ಪಟ್ಟಣದಲ್ಲಿ ರೈತರ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಆ ವೇಳೆ ಆಗಿನ ಗುಂಡೂರಾವ್ ಸರ್ಕಾರದ ಪೊಲೀಸ್ ಗೋಲಿಬಾರ್ ನಡೆಸಿದರು. ಈ ಘಟನೆಯಲ್ಲಿ ತಾಲೂಕಿನ ದದ್ದಿಮಪ್ಪ ಮತ್ತು ಆದಿನಾರಾಯಣ ರೆಡ್ಡಿ ಎಂಬ ಹೋರಾಟಗಾರರು ಸಾವನ್ನಪ್ಪಿದರು. ಅವರ ಸ್ಮರಣಾರ್ಥ ಪ್ರತಿ ವರ್ಷ ಹುತಾತ್ಮರ ದಿನಾಚರಣೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಅಂದು ರೈತರ ಹೋರಾಟಕ್ಕೆ ನಾಂದಿ ಹಾಡಿ ಹುತಾತ್ಮರಾದ ಆಚೇಪಲ್ಲಿ ದದ್ದಿಮಪ್ಪ ಹಾಗೂ ಮದ್ದಲಕಾನೆ ಆದಿನಾರಾಯಣ ರೆಡ್ಡಿ ವೀರ ಮರಣ ಹೊಂದಿ ಹುತಾತ್ಮರು ಆದರು. ಆದರೆ ಈ ಕೆಂಪು ನೆಲದಲ್ಲಿ ಶಾಶ್ವತ ನೀರಾವರಿಗಾಗಿ 2025ಕ್ಕೆ ಕೃಷ್ಣಾ ನದಿಯ ನೀರಿನ ಪಾಲು ಪಡೆಯಲು ಹೋರಾಟಕ್ಕೆ ಮುಂದಾಗಬೇಕಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಜಾನಾಟ್ಯ ಮಂಡಳಿ ವತಿಯಿಂದ ಹುತಾತ್ಮರ ಗೀತೆಗಳು ಓಬಳರಾಜು, ಚನ್ನರಾಯಪ್ಪ, ಮುನಿ ವೆಂಕಟಪ್ಪ ಅವರ ಕಂಠದಲ್ಲಿ ಮೂಡಿ ಬಂದವು. ಈ ಸಂದರ್ಭದಲ್ಲಿ ಹುತಾತ್ಮರ ಸ್ಮರಣಾರ್ಥ ಸಿಪಿಐಎಂ ಪಕ್ಷದ ವತಿಯಿಂದ ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಬೈಕ್ ರ್ಯಾಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಸಿಪಿಎಂ ಪಕ್ಷದ ತಾಲೂಕು ಕಾರ್ಯದರ್ಶಿ ರಘುರಾಮರೆಡ್ಡಿ, ಜನ ಮಹಿಳಾ ಮುಖಂಡ ಸಾವಿತ್ರಮ್ಮ, ಸಿಐಟಿಯು ಮುಸ್ತಫಾ, ಮುನಿಯಪ್ಪ, ಬಿಳ್ಳೂರು ನಾಗರಾಜು, ಜಿ ಕೃಷ್ಣಪ್ಪ, ವಾಲ್ಮೀಕಿ ಅಶ್ವತ್ಥಪ್ಪ, ಅಗಟಿಮಡಕ, ಜಿ ಕೃಷ್ಣಪ್ಪ ಇನ್ನು ಮುಂತಾದವರು ಪ್ರಮುಖರು ಹಾಜರಿದ್ದರು. ಅಂತಂದ್ರೆ ಈ ನೀರಾವರಿ ವ್ಯವಸ್ಥೆಯನ್ನ ಅಲ್ಲಿಂದ ನಾವು ಕೆನಾಲ್ಗಳ ಮೂಲಕ ಎಲ್ಲಾ ಕೆರೆಗಳಿಗೂ ಹಬ್ಬಿಸಿ ರೈತರು ಬೆಳೆದಂತ ಧಾನ್ಯಗಳು ಕೂಡ ಅದೇ ಒಂದು ಕೆನಾಲ್ಗಳ ಮೂಲಕ ಸರಬರಾಜು ಮಾಡುವ ಹೊಂದಿದಾಗ ಆ ಒಂದು ಸ್ಫೂರ್ತಿಯನ್ನ ಪಡೆದು ಬಾಗೇಪಲ್ಲಿಯಲ್ಲಿ ಕೂಡ ಅವರ ಬೆಂಬಲವಾಗಿ ದೊಡ್ಡ ಹೋರಾಟವನ್ನ ರೂಪಿಸಿ ಅಂದಿನ ಕಮ್ಯುನಿಸ್ಟ್ ಪಕ್ಷಗಳೆಲ್ಲರೂ ಕೂಡ ಒಂದು ದೊಡ್ಡ ಹೋರಾಟವನ್ನ ರೂಪಿಸಿ ಆಗ ಇದ್ದಂತ ಕಾಂಗ್ರೆಸ್ ಗುಂಡೂರಾವ್ ನೇತೃತ್ವದ ಸರ್ಕಾರದ ವಿರುದ್ಧ ತುಂಬಾ ತೀವ್ರವಾದಂತಹ ಹೋರಾಟಗಳನ್ನ ರೂಪಿಸಿ ನಮ್ಮ ಬಾಗೇಪಲ್ಲಿಯ ಮುಖ್ಯಪಟ್ಟಣದ ಬಾಗೇಪಲ್ಲಿ ತಾಲೂಕಿನ ಪದವಿ ಪೂರ್ವ ಕಾಲೇಜುಗಳ ತಾಲೂಕು ಮಟ್ಟದ ಕ್ರೀಡಾಕೂಟಕ್ಕೆ ಪಟ್ಟಣದ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ಶುಕ್ರವಾರ ತಾಲೂಕು ದೈಹಿಕ ಶಿಕ್ಷಣ ಶಿಕ್ಷಕ ಪರಿವೀಕ್ಷಕರಾದ ರಂಗನಾಥ ಹಾಗೂ ವಿವಿಧ ಕಾಲೇಜುಗಳು ಪ್ರಾಂಶುಪಾಲರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಣ ಪರಿವೀಕ್ಷಕ ರಂಗನಾಥ ಮಾತನಾಡಿ, ಶಿಕ್ಷಣದ ಜೊತೆಗೆ ಕ್ರೀಡೆಯನ್ನು ಸಮತೋಲನವಾಗಿ ನೋಡಬೇಕು. ಕ್ರೀಡೆಯಲ್ಲಿ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಿದಾಗ ನಾವೆಲ್ಲರೂ ಒಂದೇ ಎಂಬ ಮನೋಭಾವ ಮೂಡುತ್ತದೆ ಎಂದು ತಿಳಿಸಿದರು. ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರಾದ ರೂಪಾ ವೈ ಮಾತನಾಡಿ, ಶಿಕ್ಷಣ ಮತ್ತು ಕ್ರೀಡೆಯಲ್ಲಿ ಬಾಗೇಪಲ್ಲಿ ವಿಶಿಷ್ಟತೆ ಮೆರೆಯಬೇಕು. ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಪಡೆಯಬೇಕು. ಕ್ರೀಡಾಪಟುಗಳು ಇಲ್ಲಿನ ಮಣ್ಣಿನ ಗುಣವನ್ನು ದೇಶಕ್ಕೆ ಸಾರಬೇಕು ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಶಶಿ, ವೆಂಕಟಶಿವಾರೆಡ್ಡಿ, ವೆಂಕಟೇಶ್, ಪ್ರಸಾದ್, ಶಿವಣ್ಣ, ಉಪನ್ಯಾಸಕರಾದ ಎನ್ ನಾಗರಾಜು, ಇರಾಜು, ರವಿ, ಚಂದ್ರನಾಯಕ್, ದೈಹಿಕ ಶಿಕ್ಷಣ ಶಿಕ್ಷಕರಾದ ಇನಾಯತುಲ್ಲಾ, ಸುಜಾತ, ಹನುಮಲ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಹಾಜರಿದ್ದರು. ಕಾರ್ಪೊರೇಟ್ ಕಂಪನಿಗಳ ಭೂತ ದಹನ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಚಳುವಳಿ ನಡೆಸಿದ ನೆನಪಿಗಾಗಿ ಸಿಪಿಐಎಂ ಪಕ್ಷ ಹಾಗೂ ವಿವಿಧ ರೈತ ಸಂಘಟನೆಗಳು ಕರೆಯ ಮೇರೆಗೆ ಬಾಗೇಪಲ್ಲಿ ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಕಾರ್ಪೊರೇಟ್ ಕಂಪನಿಗಳೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆಯೊಂದಿಗೆ ಕಂಪನಿ ಭೂತಗಳ ಪ್ರತಿಕೃತಿಯನ್ನು ದಹಿಸಲಾಯಿತು.
ಸಿಪಿಎಂ ಪಕ್ಷದ ಮುಖಂಡ ಹಾಗೂ ಪ್ರಜಾ ವೈದ್ಯ ಡಾಕ್ಟರ್ ಅನಿಲ್ ಕುಮಾರ್ ಅವಲಪ್ಪ ಮಾತನಾಡಿ 1992 ಆಗಸ್ಟ್ 9ರಂದು ಆರಂಭಗೊಂಡಿದ್ದ ಕ್ವಿಟ್ ಇಂಡಿಯಾ ಚಳವಳಿ ದೇಶದ ಸ್ವಾತಂತ್ರ್ಯದ ಹೋರಾಟಕ್ಕೆ ಕಿಚ್ಚು ಹಚ್ಚಿದ ಪರಿಣಾಮವಾಗಿ ಬೇರೆ ಬೇರೆ ಸಂಘಟನೆಗಳು ಚಳವಳಿಯನ್ನು ಸ್ಮರಿಸಿಕೊಳ್ಳುತ್ತಿವೆ. ಬಹುರಾಷ್ಟ್ರೀಯ ಹಾಗೂ ಕಾರ್ಪೊರೇಟ್ ಕಂಪನಿಗಳು ಎಲ್ಲ ಕ್ಷೇತ್ರಗಳಲ್ಲಿಯೂ ತಲೆ ಎತ್ತಿ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ದಿವಾಳಿಯನ್ನಾಗಿಸುತ್ತಿರುವುದರಿಂದ ಜನಮುಖಿ ಆಡಳಿತ ಬೇಕೇ ವಿನಃ ಬಹುರಾಷ್ಟ್ರೀಯ ಕಂಪನಿಗಳ ಆಡಳಿತ ನಮಗೆ ಬೇಕಾಗಿಲ್ಲ. ಹಾಗಾಗಿ ದೇಶ ಬಿಟ್ಟು ತೊಲಗಿಸಬೇಕಾಗಿದೆ ಎಂದು ಎಚ್ಚರಿಸಿದರು. ಬಹುರಾಷ್ಟ್ರೀಯ ಕಂಪನಿಗಳು ಕಾರ್ಪೊರೇಟ್ ತೆರೆಮರೆಯಲ್ಲಿ ಚುನಾವಣೆಗೆ ಹಣ ನೀಡಿ ತಮಗೆ ಬೇಕಾದ ಪಕ್ಷಗಳನ್ನು ಆಯ್ಕೆ ಮಾಡಿಕೊಂಡು ಅನುಕೂಲವಾಗುವ ನೀತಿಗಳನ್ನು ರೂಪಿಸಿಕೊಳ್ಳುತ್ತಿರುವುದರಿಂದ ರೈತರ ಬದುಕು ದಿವಾಳಿಯಾಗಿದೆ. ನಮ್ಮ ದೇಶದಲ್ಲಿ 5,000 ಕಂಪನಿಗಳನ್ನು ದೇಶ ಬಿಟ್ಟು ತೊಲಗಿಸಬೇಕಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸಿಪಿಎಂ ಪಕ್ಷದ ಮುಖಂಡರಾದ ರಘುರಾಮರೆಡ್ಡಿ, ಬಿಳ್ಳೂರು ನಾಗರಾಜು, ಚನ್ನರಾಯಪ್ಪ, ಮುಸ್ತಫಾ, ದೇವಿಕುಂಟೆ ಶ್ರೀನಿವಾಸ್, ಸಾವಿತ್ರಮ್ಮ, ಮುನಿವೆಂಕಟಪ್ಪ, ಜಿ ಕೃಷ್ಣಪ್ಪ, ಅಗಟಿಮಡಕ, ಜಿ ಕೃಷ್ಣಪ್ಪ, ವಾಲ್ಮೀಕಿ, ಅಶ್ವತ್ಥಪ್ಪ, ರೈತ ಸಂಘದ ಮುಖಂಡರಾದ ಲಕ್ಷ್ಮೀನಾರಾಯಣ ಹಾಗೂ ಇನ್ನು ಮುಂತಾದ ಪ್ರಮುಖರು ಪಾಲ್ಗೊಂಡಿದ್ದರು.